ಯಾವ ಹಬ್ಬದಲ್ಲಿ ತಗೊಂಡಿರೋದು? ಎವ್ರಿ ಹಬ್ಬ. ದೇವ್ನ ರೈಟಿಗೆ ಹಾಕೊಂಡಿದ್ದಕ್ಕೂ ಸಾರ್ಥಕ ಆಯಿತು. 5 ಕೋಟಿ ಬದಲಿಗೆ 10 ಕೋಟಿ, ಅದು ನಮ್ಮಿಬ್ಬರಿಗೆ. ವಾಹ್. Hi, sweetie. I love you. Can you please pick up the phone? ಹಲೋ, ಏನು ದೇವ್, ಏನು ವಿಷಯ? ಏನಾಯಿತು? ಓನರ್ ಹತ್ರ ಮಾತಾಡಿದ್ಯಲ್ಲ, ನಮಗೆ 7 ಕೋಟಿ ಸಿಗತ್ತಲ್ಲ. ಇನ್ನೂ 7 ಕೋಟಿ ಇಲ್ಲ ಇದೆಯಾ? ಯಾಕೆ 5 ಕೋಟಿ ಕೇಳ್ದ? ಅದ್ರ ಡಬ್ಬಲ್ಲೇ ಕೇಳಿದ್ದೀನಿ. ಅಂದರೆ ಇಬ್ಬರಿಗೂ 5 ಕೋಟಿನಾ? ಆದರೆ ಈ ವಿಷಯ ಯಾರ ಜೊತೆನೂ ಹೇಳಕ್ಕೆ ಹೋಗ್ಬೇಡ. ಸರಿ, ನಾನು ಆ ವಿಷಯನ ಯಾರಿಗೂ ಹೇಳೋಕ್ಕೋಗಲ್ಲ. ಆದರೆ ಫಸ್ಟ್ ನಾವು ಶೌರ್ಯನ ಆ ಪ್ಲೇಸಿಂದ ಕರ್ಕೊಂಡು ಹೋಗ್ಬೇಕು. ಹೋಗೋಣ, ಅದಕ್ಕೇನು. ಆದರೆ ಅವಳ ಜೊತೆ ಕಾಳಮ್ಮ ಇದ್ದಾಳೆ, ಅಷ್ಟು ಈಸಿಯಾಗಿ ಅವಳನ್ನ ಯಾಮರ್ಸೋಕ್ಕಾಗಲ್ಲ. ಹಾಗಾದರೆ ವಿಳೆದೆಳೆ ಕೊಟ್ಟು ಕರ್ಕೊಂಬ. ಏನು? ಮತ್ತಿನ್ನೇನು, ಹೋಗಿ ಎಳ್ಕೊಂಬ. ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ವಾ ನಿನ್ನ ಕೈಲಿ? ಇಲ್ಲ, ನಾನು ನೋಡ್ಕೊತೀನಿ. ನೀ ಬೇಗ ಹಳೆ ಮನೆ ಕಡೆ ಬಂದುಬಿಡು, ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸರಿ. ಏನು ಮುನಿಯಮ್ಮ, ಏನಾಯಿತು? ವಿಹಾನಣ್ಣ, ನಂಗೆ ಭಯ ಆಗ್ತಿದೆ ಈ ಕೆಲಸ ಮಾಡೋಕ್ಕೆ. ನನ್ನ ಕೈಲಾಗಲ್ಲ. ಏನು ಮುನಿಯಮ್ಮ, ಇಷ್ಟೆಲ್ಲ ಕೆಲಸ ಮಾಡಿ ಇವಾಗ ಬೇಡ ಅಂತಿದ್ಯಾ? ನಿನ್ನ ತಮ್ಮ ನೋಡು, ಚೊಂಬಲ್ಲೇ ನೀರು ಹಾಕ್ತಾ ಇದ್ದಾನೆ. ಯಾಕೆ ಸ್ಪ್ರಿಂಕ್ಲರ್ ಬೇಡವಾ? ಏನಾಗಲ್ಲ, ನಾನಿದ್ದೀನಿ. ಏನೋ ನೀವು ಹೇಳ್ತಿದ್ದೀರಾ ಅಂತ ಮಾಡ್ತಿದ್ದೀನಿ. ಹಾಗಾದ್ರೆ 1 ಕೋಟಿ ಮಾಡ್ತಿಲ್ವಾ? ಡಿಂಗ, ಅವರಿಬ್ರು ಸೇರ್ಕೊಂಡು ನಮಗೆ ಮೋಸ ಮಾಡ್ತಿದ್ದಾರೆ. ದೇವ್ ಮತ್ರಿಯಾ? ಏನು ಮುನಿಯಮ್ಮ, ನಿನ್ನ ತಮ್ಮ ಏನಾದರೂ ಕುಡಿತಾನ ಏನು ಕತೆ? ಹಂಗೇನಿಲ್ಲ. ನನ್ನ ಕಣ್ಣಾರೆ ಎಲ್ಲ ಕೇಳಿದ್ದೀನಿ, ಕಿವಿಯಾರೆಲ್ಲ ನೋಡಿದ್ದೀನಿ. ಏಯ್, ಅದು ಕಣ್ಣಲ್ಲಿ ನೋಡೋದು, ಕಿವಿಲಿ ಕೇಳೋದು. ಹಾಂ, ಅದೇ. ಬೇಕಾದರೆ ದೇವ್ ಕಾಲ್ ಮಾಡಿ ನೋಡಿ, ಅವ್ನು ಕಾಲ್ ಎತ್ತಲ್ಲ. ಹೌದಾ, ಸರಿ, ನಾನೆಲ್ಲ ನೋಡ್ಕೊಳ್ತೀನಿ. ಏನು ದೇವ್ಗೆ ಕಾಲ್ ಮಾಡಬೇಕಲ್ವಾ? ನಾನು ಮಾಡ್ತೀನಿ. ಕಾಳಮ್ಮ 10 ಗಂಟೆಗೆ ಬರ್ತಾಳಂತೆ. ಏನು ಮಾತಾಡಬೇಕು ಮಾತಾಡಿ ವಿಹಾನಣ್ಣ. ಸರಿ ಮುನಿಯಮ್ಮ, ನಾನು ಇವಾಗ ಕಾಳಮ್ಮನ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಅದಾದಮೇಲೆ ಈ ಡಿಂಗ ಏನೋ ಹೇಳ್ತಾ ಇದ್ದಾನಲ್ಲ, ನೋಡ್ತೀನಿ, ದೇವ್ಗೂ ಕಾಲ್ ಮಾಡ್ತೀನಿ. ಸರಿ, ನಾನಿನ್ನು ಬರ್ತೀನಿ. 1 ಕೋಟಿಗೆ ಎಷ್ಟು ಸ್ಪ್ರಿಂಕ್ಲರ್ ಬತ್ತ? ಹಾಯ್ ಕಾಳಮ್ಮ. ಏನ್ ವಿಹಾನಣ್ಣ, ಓನರ್ ಮಗನ್ನ ಸ್ಕೂಲಿಗೆ ಬಿಡ್ಬೇಕಂದ್ರೆ ಕಿಡ್ನಾಪ್ ಮಾಡಕ್ ಹೇಳ್ತಿದ್ರಲ್ಲ? ಮುನಿಯಮ್ಮ ಹೇಳಿರೋದಕ್ಕೆ ನಿನ್ನ ಈ ಕೆಲಸಕ್ಕೆ ಸೇರಿಸ್ಕೊಂಡಿರೋದು. ಕೆಲಸ ಮಾಡೋಕ್ಕಾಗತ್ತಾ ಇಲ್ವಾ ಹೇಳಿ? ನಾವು ಒಂದ್ಸಲ ಮಾತು ಕೊಟ್ಟ ಮೇಲೆ ಮುಗೀತು. ಏನು ಮಾಡ್ಬೇಕು ಹೇಳಿ? ಆದರೆ ಶೇರಲ್ಲಿ 1 ಪೈಸನೂ ಕಡಿಮೆ ಆಗಬಾರ್ದು. ಶೇರ್ ಎಲ್ರಿಗೆ ಎಷ್ಟು ಬರುತ್ತೆ ಅಷ್ಟು ನಿನ್ಗೆ ಬರುತ್ತೆ, ಅದರಲ್ಲೇನು ಡೌಟ್ ಪಡೋದು ಬೇಡ. ಅದೇ ರೀತಿ ಶೌರ್ಯನಿಗೆ ಇರೋದು ಬಟ್ಟೆ, ಹಾಗೆ ಏನೆಲ್ಲ ಬೇಕಾಗಿರೋದು ಇಟ್ಕೊಂಡಿರು ನೀನು. ಆದರೆ ಬಟ್ಟೆ ಎಲ್ಲ ಯಾಕೆ? ಯಾಕಂದರೆ ಇದು ಎಷ್ಟು ದಿನ ಆಗುತ್ತಂತ ನನಗೂ ಗೊತ್ತಿಲ್ಲ, ಆದರೆ ಅವ್ನಿಗೊಂಚೂರು ಪ್ರಾಬ್ಲಮ್ ಆಗಬಾರ್ದು, ಹಾಗಾಗಿ ನಿನ್ನನ್ನು ಇಟ್ಕೊಂಡಿರೋದು. ಸೊ ಅವ್ನಿಗೇನು ಬೇಕು ಅದನ್ನೆಲ್ಲ ನೀನು ಇಟ್ಕೊ. ಅದನ್ನು ನಾನು ನೋಡ್ಕೊಳ್ತೀನಿ, ನೋ ಟೆನ್ಷನ್. ಟೆನ್ಷನ್ ಕಡಿಮೆ ಆಗಲಿ ಅಂತಲೇ ಅಲ್ವಾ ನಿನ್ನನ್ನು ಈ ಪ್ಲಾನಿಗೆ ಹಾಕ್ಕೊಂಡಿರೋದು. ಅಂದಾಗೆ ನಿಮಗೆ ಕಾಳಮ್ಮ ಅಂತ ಹೆಸರಿಟ್ಟೋರು ಯಾರು? ಯಾಕೆ? ನೋಡೋಕ್ಕೇನು ಹಾಗೆ ಕಾಣಿಸ್ತಾ ಇಲ್ಲ ಅಲ್ವಾ, ಅದಕ್ಕೆ ಕೇಳಿದೆ. ಹೆಸರು ಮುಖ ನೋಡಿ ಯಾರಾದರೂ ಭವಿಷ್ಯ ಹೇಳೋಕ್ಕಾಗತ್ತಾ? ಸರಿ, ನಾನು ಹೇಳಿರೋದು ಕೆಲಸ ಎಲ್ಲ ಮಾಡು, ನಾನೇನು ಬರ್ತೀನಿ. ಹಲೋ ಮುನಿಯಮ್ಮ, ವಿಹಾನಣ್ಣನ ಹತ್ರ ಮಾತಾಡಿದ್ದೀನಿ. ಅಡ್ವಾನ್ಸ್ ಯಾವಾಗ ಬರುತ್ತೆ? ಏನು, ಅಡ್ವಾನ್ಸ್ ಕೊಡಲ್ವಾ? ಸರಿ, ವಿಹಾನಣ್ಣ ಹೇಳಿದೆ ಮಾಡೋಣ. ಆದಷ್ಟು ಬೇಗ ಕೆಲಸ ಮಾಡಬೇಕು. ಎಲ್ಲೊಂದು ಹಳೆ ಮನೆ ಕಡೆ ಇದ್ದಂಗಿಲ್ಲ, ಒಂದ್ಸಲ ಆ ಮನೆ ಕಡೆ ಹೋಗಿ ಬರ್ತೀನಿ. Hey kid, don't ever let them get inside your head. They'll tell you what to do in life instead of everything you know that you could get. Don't let them guide your life towards regret. I'll fight for what I love with every breath. My past is filled with things I won't forget. I use them all to push me to my best. So treat the worst of times just like a test. If
If only I could go back in time, I'd tell myself that everything will end up alright. Just push yourself, test yourself, figure out what you like, and find your limits, don't be rigid, always work towards a prime. Surround yourself with open minds, people can change your life. A few friends with intent can help you feel alive. Find a passion, take some action, and with a little time, just be patient, make a statement, try to enjoy your life. They'll try to kick you while you're down, they wanna rise up while you drown. They wanna fill your head with doubt, they're silently scared that you'll figure it out. I'll make it look like I'm losing, won't bother hiding my bruises. And when they finally think you're wounded, then it's your chance to be ruthless. Then it's your chance to be ruthless. They don't wanna see me make it, they don't wanna see me care. Anytime I make some progress, I can see that they compare. I think everyone's against me, maybe something in the air. Am I paranoid? I swear a void is forming and they're scared I walk a straight path. Not many can say that. I like to play fast, cross me and there's payback. You better pray that I don't see your face at any place that I go. I know you hate that. I've been doing fine, I'm not wasting any more time. I live for the fight and the climb, and I think that the pain that's deep inside is what defines. So I won't give up, I'm gonna make it to the top. I don't care what's in my way, I swear I'm never gonna stop. I could fall flat on my face and I swear I will get back up, cause I don't deserve a thing and the road ahead is tough. They'll try to kick you while you're down, they wanna rise up while you drown. They wanna fill your head with doubt, they're silently scared that you'll figure it out. ಕಳಮ್ಮ, ಅವಾಗ ಯಾಕೆ ನಗ್ತಾ ಇದೆಯಾ? ಇಲ್ಲ ಇಲ್ಲ ನನ್ನ ಹಿಂದೆನೇ ಏನಾದರೂ ಆಟ ಆಡ್ತಿದ್ದೀರಾ, ಏನು ಕತೆ? ಇಲ್ಲಪ್ಪ. ಇಂಥ ಸುಮಾರು ಆಟ ನಾ ಆಡಿಬಿಟ್ಟಿರೋದು, ಏನಾದರೂ ಹೆಚ್ಚು ಕಮ್ಮಿ ಆಗಬೇಕು, ಆಮೇಲೆ ನೋಡ್ಕೊಳ್ತೀನಿ. ಎಳೆ ಮಕ್ಕಳು ನನ್ನ ಹತ್ರನೇ ಆಟ ಆಡ್ತಾ ಇದ್ದಾರೆ, ಇವರಿಗೆಲ್ಲ ಏನು ಗೊತ್ತಿದೆ? ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಬೇಗ ಈ ಕೆಲಸ ಮುಗಿಸ್ಬೇಕು. ಇದೆಲ್ಲ ಫುಲ್ ಅಮೌಂಟ್ ನೀ ಕೇಳಿಸ್ದೆ. ಗಮ್ಮಂದ್ರು ಗಮ್ಮು ಗಮ್ಮಂದು ಸತ್ತು